HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಇಲ್ಲಿ ಏನಾಗಿದೆ ಅಂದರೆ ಕಬ್ಬಕ್ಕೆ ರೇಟ್ ಈಗ ಬಂದಿದೆ. ಮೊದಲು ರೇಟ್ ಇಲ್ಲ. ಮೊದಲು ವರಲಕ್ಷ್ಮಿ ಹಬ್ಬಕ್ಕೆ ಮೊದಲಿಂಗ ನಮ್ಮ ತೋಟಗಳು ಕೊಡ್ತೀವಿ ನಾವು. ಬೆಂಗಳೂರು ಮಾರ್ಕೆಟ್ವರೆಗೆ ತೋಟ ಕೊಡೋದು ಕೊಟ್ಟಿದ್ದೀರಿ. ನಮ್ಮದು ಪ್ರಥಮ ಬಾರಿಗೆ 18-17 ರೂಪಾಯಿ ಹಿಂಗೆ ಕೊಟ್ಬಿಟ್ರಿ ತೋಟ. ಎಲ್ಲ ಸುಮಾರು ತೋಟಗಳು ಖಾಲಿ ಆಗ್ಯಾಬಿಟ್ವು. ಅದಾದಮೇಲೆ ಈಗ ಇದ್ದಕ್ಕಿದ್ದಂಗೆ ಒಂದು ವಾರ ಆಯಿತು, ಒಂದು 7 ಡೇಸಿಂದ ಈಚೆಕ ಇದಕ್ಕಿದ್ದಂಗೆ ರೈಸ್ ಆಗೈತೆ ಕಬ್ಬು. ಆವಾಗ ನಾವು ಈ ತೋಟಗಳು ಸುಮಾರು ತೋಟ ಮಾರ್ಕೆಟವ್ರು ತಗೊಂಬಿಟ್ಟಿದ್ದಾರೆ. ಎಲ್ಲ ತೋಟ ಮಾರ್ಕೆಟವರೇ ತಗೊಂಬಿಟ್ಟಿದ್ದಾರೆ. ಇಲ್ಲಿ ತೋಟಗಳು ಕಮ್ಮಿ, ರೈತರು ಕಮ್ಮಿ. ನಮ್ಮವು ಮಾರ್ಕೆಟವ್ರು ತಗೊಂಡಿರೋ ಕಾರಣದಿಂದ ನಾವು ಪರ್ಮನೆಂಟ್ ಕಸ್ಟಮರ್ ಕೊಡಬೇಕಾಗಿ ನಾವೇ ಸೇಲ್ಸ್ ಮಾಡಿದ್ದೀರಿ. ಇಲ್ಲೆಲ್ಲ ನಾವು ಕಸ್ಟಮರ್ಗೆ ನಾವೇ ಮಾರ್ಕೆಟವ್ರು ತಗೊಂಡ್ರು, ಮಾರ್ಕೆಟವ್ರು ಇನ್ಚಾರ್ಜ್ ಲೆಕ್ಕದಲ್ಲೇ ನಾವೇ ಸೇಲ್ ಮಾಡಿದ್ದೀರಿ. ಅಂದರೆ ಇಲ್ಲಿ ನಾವು ತೋಟದಲ್ಲಿ ಏನು ಮಾಡ್ತಾಯಿದ್ದೀರಿ ಅಂದರೆ 33, 34, 35 ಗಂಟೆ ಮಾರಿದ್ದೀರಿ. ನಮ್ಮ ರೈತರಿಗೆ ಎಷ್ಟು ಬಿದ್ದಿದೆ ಅಂದರೆ ಇದು ಫಸ್ಟ್ ಕಮ್ಮಿ ಬಿದ್ದಿದೆ. ಇವಾಗ 22-23 ರೂಪಾಯಿಗೆ ಇವಾಗ ತಗೊಂಡಿದ್ದು ರೀಸೆಂಟಾಗಿ ತೋಟದ ರೈತರ ತಯಿಂದ ಇವು ಮಾರ್ಕೆಟವ್ರು ಖರೀದಿ ಮಾಡಿದ್ದಾರೆ. ಈ ರೈತರು ಯಾವ್ಯಾವ ತೋಟ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಲಾಭ ಸಿಕ್ಕಿದೆ. ಸಲಿಕ್ಕಿಂತ ಈ ಸಲ ಉತ್ತಮ ರೇಟ್ಗಳು ಸಿಕ್ಕವೆ, ಲಾಭವೂ ಚೆನ್ನಾಗೇ ಇದೆ. ಈ ರೈತರು ಸ್ವಲ್ಪ ಗಾಬರಿಯಾಗಿ ಎಲ್ಲಿ ತೋಟ ಏನಾಗ್ತವ, ಬಿದ್ದೋದ್ರೆ ಏನಾಗ್ತದ, ನಷ್ಟ ಆಗ್ತದ, ಏನಾಗ್ತದೆ ಅಂತ ಸುಮಾರು ತೋಟ ಎಲ್ಲ ಕೊಟ್ಬಿಟ್ರು. ತೋಟಗಳು ರೈತರು ಕಮ್ಮಿನೇ. ಎಲ್ಲ ಮಾರ್ಕೆಟು ಗುಜರಾತು, ತಮಿಳ್ನಾಡವರು, ಈ ಗುಜರಾತ್ ಸ್ವಲ್ಪ ಜಾಸ್ತಿ ಹೇಳ್ತಿತ್ತು. ಅದರಿಂದ ಹಾಗಾಗಿ ರೈತರಿಗೆ ರೇಟು ಇದೆ, ಇಲ್ಲ ಅಂತಲ್ಲ. ಆದರೆ ರೈತರು ಏನು ಮಾಡಿದ್ರು ಅಂದರೆ ಸ್ವಲ್ಪ ತೋಟಗಳೆಲ್ಲ ಕೊಟ್ಬಿಟ್ರಲ್ಲ, ಕೊಟ್ಟಿದ್ದ ಕಾರಣದಿಂದ ಇರೋ ರೈತರಿಗೆ ನಂಬರ್ 1 ಕಾಸಾಯಿತು. 35 ರೂಪಾಯಿ ತೋಟ ಫಸ್ಟ್ ಇಂಕ ಲಾಸ್ಟ್ ಗಂಟೆ ಲೆಕ್ಕ ಹಾಕಿದ್ರೆ ಒಂದು ಲೇಬರ್ಗೆ ಬಂದು ಏನಿಲ್ಲ ಅಂದರೆ ಒಂದು ಕಬ್ಬಿಗೆ ಬಂದು 12-15 ರೂಪಾಯಿ ಖರ್ಚು ಬರುತ್ತೆ. ಫಸ್ಟು ಉಣೋತಾಗಿಂದ ಹಿಡ್ದು ಗೊಬ್ಬರ, ರಾಸಾಯನಿಕ ಗೊಬ್ಬರಗಳಾಗಲಿ, ಮೂಟೆ ಗೊಬ್ಬರ ಆಗಲಿ ಎಲ್ಲ ಹಾಕಬೇಕು. ಎಲ್ಲ ಹಾಕಿ ನಮ್ಮ ಲೇಬರ್ಸು ಸಿಕ್ಕಲ್ಲ. ನಮ್ಮ ಲೇಬರ್ಸ್ ಯಾರೂ ಇಲ್ಲ ಈ ಕಣ್ಣವರು. ರಾಯಚೂರಿಂದ ಬಂದು ಒಂದಷ್ಟು ಆಳು ಸೆಡ್ಗಳು ಹಾಕ್ಕೊಂಡು ಅವರಿಂದ ಈ ಕಬ್ಬು ಬೆಳೆಯೋಕ್ಕಾಗ್ತಾಯಿದೆ. ಇಲ್ಲಾಂದರೆ ಕಬ್ಬೇ ಬೆಳೆಯೋಕ್ಕಾಗ್ತಾರಿಲ್ಲ. ಎಲ್ಲ ಪೂರ್ತಿ ಕಬ್ಬುಗಳು ನಾವು ಮಾಡೋಕ್ಕಾಗ್ತಾರಿಲ್ಲ. ರಾಯಚೂರವ್ರ ಆಳುಗಳಿರೋದ್ರಿಂದ ಸ್ವಲ್ಪ ನಡೀತಾ ಇದೆ. ಅದ್ರಾಗ ಏನೋ ಈ ಸಲ ರೇಟ್ಗಳು ಸಿಕ್ಕಿದ್ರೆ ಸ್ವಲ್ಪ ವರ್ಕೌಟ್ ಆಗ್ತಾಯಿದೆ. ರೇಟ್ ಇಲ್ಲ ಅಂದರೆ ಹೋದ ಸಲ ಏನು ಬೆಂಕಿ ಅಂತೋ ಈ ಸಲ ಹಂಗೆ ಆಗ್ತದೆ. ಎಲ್ಲಿಂದ ಬಂದಿರೋದು ಸರ್? ನಮ್ಮದು ರಾಯಚೂರು ದೇವದುರ್ಗ ತಾಲೂಕು ಸರ್, ಗಲ್ಲಾಗ ಅಂತೇಳಿ ನಮ್ಮೂರು. ಅಲ್ಲಿಂದ ಬಂದಿರೋ ಸರ್ ನಾವು. ಸರ್ ನಾವು ಒಂದು 5 ವರ್ಷ ಮೇಲೆ ಆಯ್ತು ಸರ್ ಬಂದು ನಾವು. ಬಂದು ಇಲ್ಲೇ ಕೆಲಸ ಮಾಡ್ತಾಯಿದ್ವಿ ಸರ್. ನಾವು ಇವರು ರಮೇಶ್ ಅಣ್ಣ ಅಂದ್ಬಿಟ್ಟು ಅವರು ಜಾಗದಲ್ಲೇ ಇರೋದು. ನಾವು ಅಲ್ಲೇ ಶೆಡ್ ಹಾಕಿ ಕೊಟ್ಟಿದ್ದಾರೆ, ಅಲ್ಲೇ ಇರೋದು ಸರ್. ನಾವು ಏನು ತೊಂದರೆನೂ ಇಲ್ಲ, ಇದೇ ಕೆಲಸನೇ ನಮ್ಮದು. ಏನೆಲ್ಲ ವ್ಯವಸ್ಥೆ ಐತೆ ಸರ್ ನಮಗೆಲ್ಲ. ಅವ್ರು ಇರೋದ್ರನಿಂಕ ಇಲ್ಲಿ ಏನು ತೊಂದರೆ ಇಲ್ಲ. ನಮ್ಗೆ ಏನಾನ ತೊಂದರೆ ಅಂದರೂ ಅವ್ರು ಬಂದು ಮುಂದೆ ನಿಂತು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಸರ್ ಅವ್ರು. ಸರ್ ನಮ್ಮ ಕಡೆ ಈ ಕಬ್ಬು ಅಂತೂ ಇಲ್ಲ. ನಮ್ಮ ಕಡೆ ಬರೋದು ಬೆಳೆ ಕಬ್ಬು, ಅದು ಸಕ್ಕರೆ ಕಬ್ಬು, ಶುಗರ್ ಫ್ಯಾಕ್ಟ್ರಿ ಹೋಗ್ತದೆ. ಅದು ಈ ಕಬ್ಬು ಇಲ್ಲ ನಮ್ಮ ಕಡೆ. ಇಲ್ಲಿ ಮಾತ್ರ ಬಂದು ನಾವು ಇದನ್ನು ಮಾಡ್ತಾ ಇರೋದು. ನಮ್ಮ ಹೆಸರು ಸಾಬಣ್ಣ ಅಂತ ಸರ್. ನಮ್ಮದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಗಲಾಗ್ ಅಂತೇಳಿ ನಮ್ಮೂರು ಸರ್. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.